Hello everyone, welcome to Sanmargaha classes. Question number 2 from Luther Burbank chapter. Choose the correct linker. Rajesh is very happy. Dash his mother has brought him a new dress. So Rajesh tumba happy agidane. Okay, this is one sentence. Rajesh is happy. And his mother has brought him a new dress. ಈ ಎರಡು ಸೆಂಟೆನ್ಸ್ ಅನ್ನ if you want to join these two sentences, you have to use proper linkers. Linker ಅಂತಂದ್ರೆ ಏನಿದೆ? There are five types of linkers. Okay, these are nothing but conjunctions only, parts of speech. Okay, ಎರಡು ಸೆಂಟೆನ್ಸ್ ಅನ್ನ ಆಡ್ ಮಾಡೋದು, ಜಾಯಿನ್ ಮಾಡೋದನ್ನ ಲಿಂಕರ್ಸ್ ಅಂತ ಹೇಳ್ತೀವಿ. Addition linker like also and moreover besides. Contrast linkers ಅಂದ್ರೆ opposite, but ಆದರೆ, however, ಓಕೆ, although, yet, ಆದರೂ ಕೂಡ ಅಂತ ಹೇಳ್ತೀವಿ ಅಲ್ವಾ. ಸೊ ಎರಡು ಅಪೋಸಿಟ್ ಸೆಂಟೆನ್ಸ್ ಇದ್ದಾಗ ದೋಸ್ ಆರ್ ಕಾಂಟ್ರಾಸ್ಟ್ ಲಿಂಕರ್ಸ್. Reason linkers. Why the first sentence is true. Okay, so the second sentence, this is first sentence. Rajesh is very happy. Why he is very happy? So you have to add the reason linker. Result linkers means reason linkers ಅಲ್ಲಿ ಯಾವ್ದು ಬರುತ್ತೆ? Because, since, as. Okay, so ಇವತ್ತು ವಾತಾವರಣ ತಂಪಾಗಿದೆ. There is cold today. Okay, why? Because it may rain. ಈ ತರ ಅಲ್ವಾ. Result. So, therefore, thus, hence. I have studied well, so I may get good marks. ಈ ತರ ಓಕೆನಾ. ಸೊ ರಿಸಲ್ಟ್ ಕೊಡುವಂತಹ ಲಿಂಕರ್ಸ್. ಟೈಮ್ ಲಿಂಕರ್ ಆರ್ ಆರ್ಡರ್ ಲಿಂಕರ್ ಲೈಕ್ ದೆನ್, ಆಫ್ಟರ್, ಬಿಫೋರ್, ಫೈನಲ್. ಟೈಮ್ ಹೇಳುವಂಥದ್ದು. ದೆನ್ ಆವಾಗ, ಈಗ, ನಾವು, ಬಿಫೋರ್ ಮುಂಚೆ, ಫೈನಲಿ ಕೊನೆಯದಾಗಿ, ಓಕೆ, ಆಫ್ಟರ್ ನಂತರ. ಈ ರೀತಿಯ ಲಿಂಕರ್ಗಳನ್ನ ಟೈಮ್ ಆರ್ಡರ್ ಹೇಳೋದಿಕ್ಕೆ ಈ ಲಿಂಕರ್ನ ಯೂಸ್ ಮಾಡ್ತಾರೆ ಈ ರೀತಿ. ಓಕೆ, ಸೊ ಐ ಲೈಕ್ ಟೀ ಅಂಡ್ ಕಾಫಿ. ನೋಡಿ, ಆ್ಯಂಡ್ ಅನ್ನೋದನ್ನ ಯೂಸ್ ಮಾಡಿದ್ದಾರೆ. ಎಡಿಷನ್, ವೆನ್ ಯು ಆರ್ ಆಡಿಂಗ್ ಬೋತ್. ಐ ವಾಸ್ ಟಯರ್ಡ್ ಬಟ್ ವರ್ಕ್ಡ್ ಅಂದ್ರೆ ಬಟ್ ಆದರೆ, ಇದು ಅಪೋಸಿಟ್. ಐ ವಾಸ್ ಟಯರ್ಡ್, ಐ ವರ್ಕ್ಡ್, ಬೋತ್ ಆರ್ ಅಪೋಸಿಟ್. ಓಕೆ, contrast linkers. She studied well, so she passed. I studied well, so I passed. ಈ ರೀತಿಯ ಲಿಂಕರ್ಗಳನ್ನ ಯೂಸ್ ಮಾಡಬೇಕು. ನಾವು ನೋಡಿ, ಇಲ್ಲಿ ರಾಜೇಶ್ ಈಸ್ ವೆರಿ ಹ್ಯಾಪಿ. ಅವನು ತುಂಬಾ ಖುಷಿಯಾಗಿದ್ದಾನೆ. ಯಾಕೆ ಖುಷಿಯಾಗಿದ್ದಾನೆ? ಬಿಕಾಸ್ ಹಿಸ್ ಮದರ್ ಹ್ಯಾಸ್ ಬ್ರಾಟ್ ಹಿಮ್ ಅ ನ್ಯೂ ಡ್ರೆಸ್. ಓಕೆ, ಸೊ ಈ ಲಿಂಕರ್ನ, ಯಾವ ಲಿಂಕರ್ನ ಯೂಸ್ ಮಾಡ್ತೀರಾ ಮಕ್ಕಳೇ? ರೀಸನ್ ಲಿಂಕರ್ ಅಲ್ವಾ. ಸೊ ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಆ್ಯಂಡ್, ಆಪ್ಷನ್ ಬಿ ಬಿಕಾಸ್, ಆಪ್ಷನ್ ಸಿ ಬಟ್, ಆಪ್ಷನ್ ಡಿ ಇಫ್. ಸೊ ಇವಾಗ ಇದರಲ್ಲಿ ಆ್ಯಂಡ್ ಅನ್ನೋದು ಎಡಿಷನ್ ಲಿಂಕರ್. ಓಕೆ, ಸೊ ರಾಜೇಶ್ ಇಸ್ ವೆರಿ ಹ್ಯಾಪಿ ಆ್ಯಂಡ್ ಹಿಸ್ ಮದರ್, ಇಟ್ ಈಸ್ ನಾಟ್ ರೈಟ್. ರೈಟ್, ಬಟ್ ಅಂದ್ರೆ ಅಪೋಸಿಟ್. ರಾಜೇಶ್ ಈಸ್ ವೆರಿ ಹ್ಯಾಪಿ ಬಟ್ ಹಿಸ್ ಮದರ್ ಬ್ರಾಟ್ ಹಿಮ್ ಅ ನ್ಯೂ ಡ್ರೆಸ್ ಅಂತಂದ್ರೆ, ಸೊ ಇದು ಅಪೋಸಿಟ್ ಮೀನಿಂಗ್ ಕೊಡಬೇಕು. ಆದ್ರೆ ಈ ಸೆಂಟೆನ್ಸ್, ಎರಡು ಸೆಂಟೆನ್ಸ್, ದೇ ಆರ್ ಗಿವಿಂಗ್ not opposite meanings, the same meanings. Okay, if ಆದರೆ ಅನ್ನೋದು, ಬಟ್ ಇಫ್ ಎಲ್ಲ ಒಂದೇ ತರ ಅಲ್ವಾ. ಸೊ ನಾವು ಯಾವ ಲಿಂಕರ್ನ ಯೂಸ್ ಮಾಡಬೇಕು? ರೀಸನ್. ರೀಸನ್ ನಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀರಾ? ಬಿಕಾಸ್ ಇದೆ, ಸಿನ್ಸ್ ಇದೆ, ಆಸ್ ಇದೆ ಅಲ್ವಾ. ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಬಿ, ಬಿಕಾಸ್. ರಾಜೇಶ್ ಈಸ್ ವೆರಿ ಹ್ಯಾಪಿ ಬಿಕಾಸ್ ಹಿಸ್ ಮದರ್ ಬ್ರಾಟ್ ಹಿಮ್ ನ್ಯೂ ಡ್ರೆಸ್. ರಾಜೇಶ್ ತುಂಬಾ ಖುಷಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಅವನ ಅಮ್ಮ ಅವನಿಗೆ ಹೊಸ ಡ್ರೆಸ್ ಅನ್ನ ತಂದು ಕೊಟ್ಟಿರೋದು. ಓಕೆ, ಆಪ್ಷನ್ ಬಿ ಬಿಕಾಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈಗ ಲಿಂಕರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ. ಥ್ಯಾಂಕ್ ಯು.